ರಸ್ತೆ ಗುಂಡಿ ಮುಚ್ಚುವಂತೆ ಗುಂಡಿಗೆ ಬೂದ ಗುಂಬಳಕಾಯಿ ಬಡದಿ ಪೂಜೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಕ್ಷೇತ್ರ ಎಂಬ ಖ್ಯಾತಿಯನ್ನ ಹೊಂದಿರುವ ಮಹದೇವಪುರ ಕ್ಷೇತ್ರ ಇದೀಗ ಅತಿ ಹೆಚ್ಚು ರಸ್ತೆ ಗುಂಡಿ ಬಿದ್ದಿರುವ ಕ್ಷೇತ್ರ ಎಂಬ ಕುಖ್ಯಾತಿ ಗಳಿಸಿದ್ದು, ಆದಷ್ಟು ಬೇಗನೆ ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಾಹನ ಸವಾರರಿಗೆ ಅಪಾಯವಾಗದಂತೆ ರಸ್ತೆ ಗುಂಡಿಗೆ ಬೂದ ಗುಂಬಳಕಾಯಿ ಒಡೆದು ಪೂಜೆಯನ್ನ ಸಲ್ಲಿಸಿ ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಹದೇವಪುರ ಕ್ಷೇತ್ರದ ವರ್ತೂರು ಗ್ರಾಮದ ಸ್ಥಳೀಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕುಪ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಸ್ಥಳೀಯ ಶಾಸಕರ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಂದರೂ ಕೂಡ ಶಾಸಕರು ಮತ್ತು ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚುವಲ್ಲಿ ವಿಫಲರಾಗಿದ್ದಾರೆ. ವಾಹನ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಆಚೆ ಬರುವಂತೆ ಆಗಿದೆ ಎಂದು ಕಾಂಗ್ರೆಸ್ ಮುಖಂಡ ಕೊಪ್ಪಿ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಮಹದೇವಪುರ. ರಸ್ತೆ ಗುಂಡಿಗಳು ಸುಮಾರು ವರ್ಷಗಳಿಂದ ಗುಂಡಿಗಳು ಹೆಚ್ಚಾಗಿ ಆಗಿದೆ. ಇದೊಂದೇ ರಸ್ತೆ ಅಲ್ಲ, ಬಳಗೇರಿ ರಸ್ತೆ, ಅಲ್ಸಳ್ಳಿ ರಸ್ತೆ ಮತ್ತು ಸೋರಣಸಿ ರಸ್ತೆ ಎಲ್ಲ ಗುಂಡಿಗಳಾಗಿದೆ. ಆದರೆ ಹಲವಾರು ಬಾರಿ ಅಧಿಕಾರಿಗಳಿಗೂ ಹೇಳಿದ್ರೇನು ಗಮನ ಹರಿಸ್ತಾ ಇಲ್ಲ. ಸರ್ಕಾರದಿಂದ ಅನುದಾನ ಬಂದ್ರೇನು ಅಧಿಕಾರಿಗಳು ಈ ಕ್ಷೇತ್ರದಲ್ಲಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಿಲ್ಲ. ಈಗಾಗಲೇ ತಾವು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ. ಅನುದಾನ ಕೊಟ್ಟಿದ್ರೇನು, ಗುಂಡಿಗಳು ಮುಚ್ಚೋಕೆ ಅನುದಾನ ಕೊಟ್ಟಿದ್ರೇನು ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ. ಅವ್ರ ಕಡೆಯಿಂದ ಕೆಲಸ ಈ ಕ್ಷೇತ್ರದ ಶಾಸಕರು ಕೆಲಸ ಮಾಡಿಸ್ತಾ ಇಲ್ಲ. ಅದ್ಯಾಕೆ ನಿದ್ದೆ ಮಾಡ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ. ಏನು ಈ ರಸ್ತೆ ಈ ಥರ ಹದಗೆಟ್ಟಿದೆ. ಟ್ರಾಫಿಕ್ ನೋಡಿ, ಹಳ್ಳ ಇರೋದ್ರಿಂದ ಒಂದು ಕಡೆ ಒಂದು ನಿಮಿಷ ನಿಂತರೆ ಸುಮಾರು ಒಂದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಇದೇನು ದುರ್ದೈವನ ನಮ್ಮ ವರ್ತೂರು ಮಹದೇವಪುರ ಕ್ಷೇತ್ರದ ವರ್ತೂರಲ್ಲಿ 17 ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ 15 ವರ್ಷ ಅರವಿಂದ್ ನಿಂಬೋಳೆಯರಾಗಿದ್ದಾರೆ. ಈಗ 2.5 ವರ್ಷ ಕಾಲ ಅವರ ಶ್ರೀಮತಿಯವರಾಗಿದ್ದಾರೆ. ಆದರೆ ಯಾವುದೇ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಇದು ಏನು ದುರ್ದೈವನೋ ನಮ್ಮ ಗ್ರಾಮಕ್ಕೆ ಬಂದಿರೋ ಒಂದು ಶನಿನೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೂ ಹಳ್ಳ 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 ಗುಂಡಿಗಳಲ್ಲಿ ಬಿದ್ದು ಈಗಾಗಲೇ ವರ್ತೂರು ಮುಖ್ಯ ರಸ್ತೆ, ಗುಂಜೂರು ರಸ್ತೆಯಲ್ಲಿ ಅನೇಕ ಅಪಘಾತಗಳು ಆಗಿದೆ. ಅಪಘಾತಗಳಾಗಿ ಸುಮಾರು ಜನ ಕಾಲುಗಳು, ಕೈಗಳು ಆಕ್ಸಿಡೆಂಟ್ಗಳಾಗಿ, ಫ್ರ್ಯಾಕ್ಚರ್ಗಳಾಗಿ ಅವ್ರ ಜೀವನ ಮನೆಯಿಂದ ಹೊರಗಡೆ ಬಂದರೆ ಜೀವನ ಹೆಂಗಿಟ್ಕೊಂಡ್ಬರ್ತಾರೆ ಅಂದರೆ ನಾವು ಮತ್ತೆ ಹೋಗ ಕೈ ಕಾಲು ಗಟ್ಟಿಯಾಗಿರ್ತೈತೋ ಇಲ್ಲೋ ಅನ್ನೋ ಒಂದು ಸ್ಥಿತಿ ಬಂದಿದೆ ನಮ್ಮ ಮಹದೇವಪುರದ ವರ್ತೂರು. ಎಲ್ಲ ಮಹದೇವಪುರದಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀವು ಯಾವುದೇ ಗ್ರಾಮ ಸರ್ವೆ ಮಾಡಿ ಎಲ್ಲಾದರೂ ನೋಡಿ, ಪೊಂಟೂರು ನೋಡಿ, ಗುಂಜೂರು ನೋಡಿ, ಗುಂಜೂರಿಂದ ಹೊಸಳ್ಳಿಗೆ ಹೋಗೋ ರೋಡ್ ನೋಡಿ, ಮಹದೇವಪುರ ಕಾಡ್ಗೋಡಿನಲ್ಲಿ ನೋಡಿ, ಈ ಓಪರಂ ಕಡೆ ನೋಡಿ, ಊಡಿನಲ್ಲಿ ನೋಡಿ, ಎಲ್ಲ ಕಡೆ ಹಳ್ಳ 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 ಹಳ್ಳ. ನೋಡಿದ್ರೆ ಈ ಕ್ಷೇತ್ರದ ಶಾಸಕರು ನಮಗೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತಾರೆ. ಬೆಮ್ಮೆಲ್ ಲೇಔಟಲ್ಲಿ ತಾರು ಕೆಲಸ ನಡೀತಾ ಇದೆ. ಅನುದಾನ ಬರೆದಿರೋ ಬೆಮ್ಮೆಲ್ ಲೇಔಟಲ್ಲಿ ಆಗ್ತಾಯಿದೆಯಾ? ಅವ್ರಿಗೇನು ಮುಖ್ಯವಾಗಿ ಇರೋದು ಈ ಕ್ಷೇತ್ರದ ಶಾಸಕರಿಗೆ, ಎಲ್ಲಿ ITBTಗಳ ಕಂಪ್ನಿ ಇದೆಯೋ, ಎಲ್ಲಿ ಅಪಾರ್ಟ್ಮೆಂಟ್ಗಳಿದೆಯೋ, ಎಲ್ಲಿ ಅಫಿಷಿಯಲ್ಸ್ ಇದ್ದಾರೋ ಅಲ್ಲಿ ಕೆಲಸಗಳು ಮುಗಿಸ್ತಾ ಇದ್ದಾರೆ. ಯಾಕಂದರೆ ವೋಟ್ ಬ್ಯಾಂಕು. ಇಲ್ಲಿ ಅಪಾರ್ಟ್ಮೆಂಟ್ಗಳಿದೆ, ಇಲ್ಲಿ ಹಲವಾರು ಕಂಪ್ನಿಗಳಿಗೆ ಹೋಗೋಂಥ ನಾಯಕರುಗಳು ಇದ್ದಾರೆ, ಸಾರ್ವಜನಿಕರಿದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆ ಶಾಲೆಗಳು, ಬಸ್ಸುಗಳು ಓಡಾಡ್ತಾ ಇದೆ. ಅನೇಕ ಶಾಲೆಗಳಿದೆ, ಅಪಾರ್ಟ್ಮೆಂಟ್ಗಳಿದೆ. ಇಲ್ಲಿ ಅಪಾರ್ಟ್ಮೆಂಟ್ಗಳಿಂದ ಬಹುಮಾಡಿ ಕಟ್ಟಡಗಳಿಂದ ಅವರು ಇದೇ ರಸ್ತೆಯಲ್ಲಿ, ಬಳಗೇರಿ ರಸ್ತೆಯಲ್ಲಿ ಹೋಗ್ತಾರೆ. ಈ ಕಡೆ ಮಧುರಾನಗರ, ಸೋರಣಸಿನಲ್ಲಿ ಅಪಾರ್ಟ್ಮೆಂಟ್ಗಳಿದೆ. ಅಲ್ಲಿಂದ ಬರೋರು ಈ ರಸ್ತೆಯಲ್ಲಿ ಹೋಗ್ತಾರೆ, ವರ್ತೂರು ಮುಖ್ಯ ರಸ್ತೆಯಲ್ಲಿ ಹೋಗ್ತಾರೆ. ಗುಂಜೂರು ಕಡೆಯಿಂದ ಹೋಗಿ ಆ 155 ಫೀಟ್ ರೋಡ್ ಮಾಡಿದ್ದಾರೆ. ಹಾಗೇನೋ ಮಾಡಿಬಿಟ್ಟು ಎಲ್ಲ ಒಂದಷ್ಟು ಜನ ಜಮೀನುಗಳಿಗೆ ಅನುಕೂಲ ಆಗೋಂತ ಮಾಡಿಬಿಟ್ರು. ಈಗ ಅದು ಹದಗೆಟ್ಟೋಗ್ಬಿಟ್ಟಿದೆ. ಎಲ್ಲ ಅನ್ಕಂಪ್ಲೀಟೆಡ್, ಯಾವುದು ಕಂಪ್ಲೀಟೆಡ್ ಆಗಲಿಲ್ಲ. ಯಾಕೆ ಈ ರೀತಿ ಈ ನಮ್ಮ ಗ್ರಾಮಕ್ಕೆ ಮತ್ತು ಮಹದೇವಪುರ ಕ್ಷೇತ್ರದಲ್ಲಿ ಏನು 17 ವರ್ಷಗಳಿಂದ BJP MLA ಅವರು ಇಲ್ಲಿ ಆಗಿದ್ದಾರೋ ಯಾವುದೇ ಒಂದು ಶಾಶ್ವತವಾದ ಕಾಮಗಾರಿಗಳನ್ನ ಮಾಡ್ತಾ ಇಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಬಂದರು, ಈಗ ವೈಟ್ ಟಾಪಿಂಗ್ ಕೆಲಸ ಆಗ್ತಾಯಿದೆ. ಅವರೇ ಬಂದು ಮಾಡಬೇಕಾ? ಈ ಕ್ಷೇತ್ರದ ಶಾಸಕರು ಮಾಡೋಂಗಿಲ್ವಾ? ಏನು ಅನುದಾನ ಬರಲಿಲ್ವಾ? 2 ಸಾರಿ BJP ಸರ್ಕಾರ ಏನಿತ್ತಲ್ವಾ, 8,000 ಕೋಟಿ ಅನುದಾನ ತಂದಿದ್ದಾರೆ. ಎಲ್ಲಿ ಹೋಗಿದೆ 8,000 ಕೋಟಿ? ಈ ಕ್ಷೇತ್ರಕ್ಕೆ 8,000 ಕೋಟಿ ತಂದಿದ್ದಾರೆ. 8,000 ಕೋಟಿ ಎಲ್ಲಿದೆ? ಅದೇ ಹಳ್ಳ.
ಅದೇ ಮೋರಿಗಳೇ, ಅದೇ ರಸ್ತೆಗಳೇ, ಏನು ಅಭಿವೃದ್ಧಿ ಆಗಿಲ್ಲ. ಇದು ಇಲ್ಲಿನ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಅತಿ ಶೀಘ್ರದಲ್ಲೇ ಅಧಿಕಾರಿಗಳಿಗೆ ಮತ್ತು ಈ ಕ್ಷೇತ್ರದ ಶಾಸಕರಿಗೆ ಒಂದು ವಿನಂತಿ ಮಾಡ್ಕೊಳ್ತೇವೆ, ದಯವಿಟ್ಟು ಸಾರ್ವಜನಿಕರಿಗೆ ಆಗುವಂಥ ಅನುಕೂಲಗಳನ್ನು ಮಾಡಿಕೊಡಿ. ರಸ್ತೆ ಗುಂಡಿಗಳು ಆಗಿರೋದನ್ನು ಅನಾಹುತಗಳನ್ನು ತಪ್ಪಿಸಿ ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವೆ ಗ್ರಾಮಸ್ಥರ ಪರವಾಗಿ. ನಮಸ್ಕಾರ, ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರು. ಬಳಗೆರೆ ರಸ್ತೆಯಲ್ಲಿ ಹಳ್ಳಕ್ಕೆ ಬಲಿಯನ್ನು ಕೊಟ್ಟು, ಕುಂಬಳಕಾಯಿ ಬಲಿಯನ್ನು ಕೊಟ್ಟು, ಯಾರನ್ನೂ ಜನಗಳನ್ನ ಇನ್ನೊಬ್ಬರನ್ನ ಯಾರನ್ನೂ ಬಲಿ ತಗೋಬೇಡಮ್ಮ ಹಳ್ಳ ತಾಯಿ ಅಂತಂದ್ಬಿಟ್ಟು ಅರಿಕೆ ಮಾಡ್ಕೊಂಡು ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ. 15 ವರ್ಷಗಳಿಂದ ಈ ಒಂದು ಮಹದೇವಪುರ ಕ್ಷೇತ್ರ ಏನು ಕರ್ಮ ಮಾಡಿತ್ತೋ ನಮಗೆ ಗೊತ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ವರ್ತೂರು ಏನು ಕರ್ಮ ಮಾಡಿತ್ತೋ ನಮಗೆ ಗೊತ್ತಿಲ್ಲ. 17 ವರ್ಷಗಳಿಂದ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಮಗದೊಂದು ಮಾಡ್ತೀನಿ ಅಂತ ಜನಗಳನ್ನ ಯಾಮರ್ಸ್ಕೊಂಡು ಹೋಗಿದ್ದೆ ಆಗಿದ್ದೀವಿ. ಬೇರೆ ಯಾವುದೇ ಕೆಲಸ ಆಗಿಲ್ಲ. ಸುಮ್ಮನೆ ನಾವು ನಿಷ್ಠುರವಾಗಿ ನಾವು ಯಾರನ್ನು ನಾವು ದೂರ್ತಾ ಇಲ್ಲ. ನೀವು ನಿಮ್ಮ ಜವಾಬ್ದಾರಿ ಇದೆ, ನಿಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ ವಿನಃ ನಿಮ್ಮ ಸಂಬಳದ ಕಾಸಲ್ಲಿ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಯಾವುದಾದ್ರೂ ಒಂದು ಚೂರು ಡಾಂಬರ್ ಹಾಕಿದ್ರೆ ನಿಮ್ಮ ಕಾರ್ಯಕರ್ತರು ಹೇಳ್ಕೊಳ್ತಾರೆ, ನಮ್ಮ ಮಾಜಿ ಶಾಸಕರ, ಮಾಜಿ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಡಾಂಬರ್ ಕೆಲಸ, ಅಭಿವೃದ್ಧಿ ಕೆಲಸ ವೇಗವಾಗಿ ಸಾಗ್ತಾ ಇದೆ ಅಂತ ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಕರೆಕ್ಟಾಗಿ 15 ದಿವಸಕ್ಕೆ ಡಾಂಬರ್ ಕಿತ್ತೋಗ್ಬಿಟ್ಟಿರ್ತೈತೆ. ತಿರುಗಿ 4 ವರ್ಷ ಅದೇ ಹಳ್ಳದಲ್ಲಿ ಒದ್ದಾಡಿ 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 ಜನ ಸಾಯ್ತಾ ಇರ್ತಾರೆ. ಆಮೇಲೆ ಕೊನೆಯ ಗಳಿಗೆಯಲ್ಲಿ ಇನ್ನೊಂದಷ್ಟು ಡಾಂಬರ್ ಮಸಿ ಬೆಳೆದ್ಬಿಟ್ಟು ಅಭಿವೃದ್ಧಿ ಕೆಲಸ ಬರದಿಂದ ಸಾಗ್ತಾ ಇದೆ ಅಂತ ಬಿಟ್ಟು ಹೇಳ್ಕೊಳ್ತಾರೆ. ಇದೆಲ್ಲ ಬೇಡ, ಈ ನಾಚಿಕೆಗೆಟ್ಟ ಕೆಲಸ ಬೇಡ. ಮಾನ ಮರ್ಯಾದೆಯಿಂದ ಅನ್ನ ತಿಂತಕ್ಕಂಥ ಕೆಲಸನ ಶಾಸಕರಾಗಿರ್ತಕ್ಕಂಥವ್ರು ನೀವಾಗಲೂ ಆಗಿರ್ಬೋದು, ಅಥವಾ ನಿಮ್ಮನ್ನು ಆಳ್ತಾ ಇರ್ತಕ್ಕಂಥ ನಿಮ್ಮ ಮಾಜಿ ಮಂತ್ರಿಗಳಾಗಿರ್ಬೋದು, ಈ ಅಧಿಕಾರಿಗಳನ್ನ ನಿದ್ದೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಎಬ್ಬಿಸಿ ಆ ಕೆಲಸ ತಗೋಬೇಕು. ಮತ್ತು ನಮಗೆಲ್ರಿಗೂ ಈ ಒಂದು ಬವಣೆಯಿಂದ ದೂರ ಮಾಡಬೇಕು ಅಂತ ಬಿಟ್ಟು ಕೇಳ್ಕೊಡ್ತೀವಿ. ಬೇರೆ ಇನ್ನೇನೂ ಇಲ್ಲ.